ಮೊದಲು ಮಲ್ಲೇಶ್ವರಂಗೆ ಅದೇ ಹೇಳಿದ್ರು, ಇವಾಗ ಒಬ್ರು ಹೇಳಿದ್ರು, ಮೇಡಮ್ ನಾನು ವೈಟ್ ಫೀಲ್ಡಿಂದ ಬಂದಿದ್ದೀನಿ, ಯಾಕಂದರೆ ಇಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫುಟ್ಪಾತ್ ಮೇಲೆ ಎಲ್ಲ ಸಿಗುತ್ತೆ ಅಂತ ಎಷ್ಟು ಅಫಿಷಿಯಲ್ಸಿಂದ ಹೇಳಿದ್ರು. ಬಡವರವರೆಗೂ ಬರ್ತಿದ್ರು, ಎಲ್ಲ ತಗೊಳ್ತಿದ್ರು. ವ್ಯಾಪಾರ ಅನ್ನೋದು ಈಗ ಕುಗ್ಗೋಗ್ಬಿಟ್ಟಿದೆ, ಅಂದರೆ ಈಗ ಖಾಲಿ ಖಾಲಿ ಹೊಡಿತಾ ಇದೆ. ಇವಾಗ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ಓಡಾಡೋದು? ವ್ಯಾಪಾರ ಕುಗ್ಗೋಗಿದೆ ಅನ್ನೋದಕ್ಕಿಂತ ಜನ ಓಡಾಡಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಬಂದಿದೆ, ಇಲ್ಲ ಅಂತ ಹೇಳಲಿಲ್ಲ. ಫುಟ್ಪಾತ್ ಇರೋದು ಜನ ಇಲ್ಲಿ ಸೇರ್ತಕ್ಕಂಥ ಜನ ಮಲ್ಲೇಶ್ವರಕ್ಕೆ ಬೇಕಾದಷ್ಟು ಜನ. ನಾವು ಕಾಲದಿಂದ ಮಲ್ಲೇಶ್ವರದಲ್ಲೇ ಬಾರ್ನ್ ಆ್ಯಂಡ್ ಬ್ರಾಟಪ್ ಮಲ್ಲೇಶ್ವರನೇ. ನಾವು ಇಲ್ಲೇ ಇರೋದು 1ನೇ ಕ್ರಾಸು. ನಾವು ಆಗಿನ ಕಾಲದ ಮಲ್ಲೇಶ್ವರ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಆವತ್ತಿನ ದಿವಸನೂ ಫುಟ್ಪಾತ್ ವ್ಯಾಪಾರ ಇತ್ತು. ಆದರೆ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಜನನೇ ಜಾಸ್ತಿ, ಅದರೊಳಗೆ ಈ ವ್ಯಾಪಾರ ಹಂಚ್ಕೊಂಡವರು ತುಂಬ ಜಾಸ್ತಿ. ಒಂದೊಂದು ಅಡಿಗೂ ಜಾಗ ಇಲ್ದಂಗೆ ಒಬ್ರಿಗೊಬ್ರು ಅಂಟ್ಕೊಂಡು 3 ಅಡಿ 4 ಅಡಿನೂ ಜಾಗ ಇಲ್ದಂಗೆ, ಓಡಾಡೋಕ್ಕೂ ಜಾಗ ಇಲ್ದಂಗೆ ಇಲ್ಲಿರೋ ಜನಕ್ಕೆ ಜಾಗ ಬೇಕಲ್ವಾ, ಅಷ್ಟೆಲ್ಲ ಇರಬೇಕಲ್ವಾ. ಇವ್ರುಗಳು ಇಟ್ಕೊಂಡು ವ್ಯಾಪಾರ ಮಾಡಿದ್ರೆ ಮಾಡಲಿಲ್ಲ ಮಾಡಬಾರ್ದು ಇತ್ತಲ್ಲ. ಆವಾಗಲೂ ಇತ್ತು ವ್ಯಾಪಾರ, ಇಲ್ಲ ಅಂತ ಏನಿಲ್ಲ. ಫುಟ್ಪಾತ್ ವ್ಯಾಪಾರಿಗಳು ಅವಾಗಲೂ ಇದ್ದರು, ಇವಾಗಲೂ ಇದ್ದಾರೆ. ಅವಾಗಿನ ಒಂದು ಗಣ್ಯಕ್ಕೆ ತಗೊಂಡ್ರೆ ಇವತ್ತಿನ ದಿವಸ ಇರುವೆ ಥರ ತುಂಬ್ಕೊಂಬಿಟ್ಟಿದ್ದಾರೆ. ಅದು ಸರಿನಾ? ಒಂದೇ ಜಾಗದಲ್ಲಿ ಎಲ್ಲರೂ ಸೇರಿಕೊಂಡ್ರೆ ಜನ ಓಡಾಡೋದಿಲ್ಲಿ, ವ್ಯಾಪಾರ ಮಾಡೋದಿಲ್ಲಿ. ಅವ್ರಿಗೂ ತೊಂದರೆ, ವ್ಯಾಪಾರ ಮಾಡೋಕ್ಕೆ ಬರೋರ್ಗೂ ತೊಂದರೆ ಅಲ್ವಾ? ಹಾಗಾಗಿ ಇವತ್ತಿನ ದಿವಸ ಏನಾಗಿದೆ ನೋಡಿ, ಅವರೇ ಮಾಡ್ಕೊಂಡಿದ್ದ ಕೆಲಸ ಇದು. ಇವತ್ತಿನ ದಿವಸ ಯಾರಿಗೂ ಇಲ್ದಂಗೆ ಆಯಿತು ಊಟ. ಒಬ್ಬೊಬ್ಬರು ಸೇರಿಕೊಂಡ್ರು, ಅವರೇ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಒಬ್ರಿಗೊಬ್ರಿಗೆ ದೂರ ಕೂತ್ಕೊಳ್ಳೋದು ಮಾಡೋದು. ವ್ಯಾಪಾರ ಮಾಡಿದ್ದಿದ್ರೆ ಯಾರೂ ಏನೂ ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ ಇದುವರೆಗೂ. ಇಷ್ಟು ವರ್ಷ ಮಾಡಿದ್ರಾ? ಯಾವಾಗಾದರೂ ಈ ಥರ ಒಂದು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ರಾ? ಯಾರೂ ತೊಗೊಂಡ್ಲೂ ಇಲ್ಲ. ಯಾಕೆ ಹೇಳಿ? ಒಂದಕ್ಕೊಂದು ಅನುಕೂಲತೆ ಇರಲಿ ಒಬ್ರಿಗೊಬ್ರಿಗೆ ಅಂತ. ನೀವು ಹೇಳ್ದಂಗೆ ನಿಜ, ಕಾರಲ್ಲಿ ಬರೋರು ಬಂದು ವ್ಯಾಪಾರ ಮಾಡ್ತಾರೆ, ಸೈಕಲಲ್ಲಿ ಬರೋರು ವ್ಯಾಪಾರ. ಸೈಕಲ್ ಇಲ್ಲ ಬಿಡಿ, ಇವತ್ತಿನ ಕಾಲಕ್ಕೆ ಸೈಕಲಲ್ಲಿ, ಸ್ಕೂಟ್ರಲ್ಲಾಗಲಿ ಆಟೋದಲ್ಲಾಗಲಿ ಬಂದು ವ್ಯಾಪಾರ ಮಾಡ್ತಾರೆ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಆವತ್ತಿನ ದಿವಸ ವ್ಯಾಪಾರ ಮಾಡೋಕ್ಕೂ ಇವತ್ತಿನ ದಿವಸ ವ್ಯಾಪಾರ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಪ್ರೈಸ್ಗಳು ಅಷ್ಟೇ, ಅವ್ರು ಏನು ಹೇಳ್ತಾರೋ, ಇವ್ರೇನು ಕೊಡ್ತಾರೋ, ಯಾರಿಗೆ ಎಷ್ಟು ವ್ಯಾಪಾರ ಆಗುತ್ತೋ. ಆದರೆ ಒಂದು ಅನುಕೂಲತೆ ಅನ್ನೋದು ಇರಲೇ ಇಲ್ಲ. ಒಬ್ರಿಗೊಬ್ರಿಗೆ ಜಗಳ, ಚಾಟ. ಸಾಯಂಕಾಲದ ಹೊತ್ತು ಬರೋಕ್ಕೆ ಹೋಗಿದ್ರೆ ಮನೆಯಿಂದ ಜನ ಹೊರಗೆ ಬರ್ತಾನೆ ಇರಲಿಲ್ಲ. ಇಲ್ಲಿದ್ದಂಥ ರೆಸಿಡೆನ್ಷಿಯಲ್ ಆಫ್ ಓಲ್ಡ್ ಮಲ್ಲೇಶ್ವರಂ ಪೀಪಲ್ ಅವ್ರು ಬರ್ತಾನೆ ಇರಲಿಲ್ಲ ಹೊರಗಡೆಗೆ. ಎಷ್ಟು ಜನ, ಅಷ್ಟೊಂದು ಕ್ರೌಡು, ಬರೋಕ್ಕೆ ಬೇಜಾರು. ಇವಾಗ ಅಟ್ಲೀಸ್ಟ್ ಜನ ಮನೆ ಬಿಟ್ಟು ಹೊರಗೆ ಬರ್ತಾರೆ, ಎಲ್ಲಿ ಏನಿದೆ ಅಂತ ನೋಡಕ್ಕೆ ಬರ್ತಾರೆ. ಅಟ್ಲೀಸ್ಟ್ ಏನು ಫುಟ್ಪಾತಲ್ಲೇ ಇಲ್ವಾ ಅಂಗಡಿಗಳು? ಇಷ್ಟೊಂದು ಇಲ್ವಾ ಅಂಗಡಿಗಳವರು? ಅಷ್ಟೇ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ. ಅವತ್ತಿಗೂ ಇವತ್ತಿಗೂ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಗೋಗಿದೆ. ಇವತ್ತು ಬಂಡವಾಳಗಳು ಹಾಕಿ ಅವ್ರು ವ್ಯಾಪಾರ ಮಾಡೋದು ಬೇಡವಾ? ಅವ್ರ ಬಟ್ಟೆ ಅಂಗಡಿನಲ್ಲಿ ಇಲ್ಲದೆ ಇರೋದು ಇವ್ರ ಹತ್ರ ಇದೆ ಅಂತಂದ್ರೆ ಅದು ಹೇಗೆ? ಏನಿಲ್ಲ, ಆ ಥರ ಹೆಂಗೆ ಹೇಳ್ತೀರ? ಎಲ್ಲರೂ VIP-ನೇನಾ? ಎಲ್ಲರೂ VIP ಬಟ್ಟೆನೇ ಮಾರ್ತಾರ? ಖಂಡಿತವಾಗಿ ಇಲ್ಲ. ನಿಮ್ಮ ಅಭಿಪ್ರಾಯ ಇಲ್ಲ. ಫುಟ್ಪಾತಲ್ಲಿ ವ್ಯಾಪಾರ ಮಾಡಿದ್ರಲ್ಲಿ ಅವ್ರದ್ರಲ್ಲೂ ಸಿಗೋದಿಲ್ಲ ಅಂತೇಳಿ. ಯಾಕೆ ಮುಂಚೆ ಇರ್ಲಿಲ್ವಾ? ನಾವೇ ನೋಡಿದೀವಿ. ಪ್ರತಿಯೊಂದೂ ಈಗ ಎಲ್ಲೆಲ್ಲಿಂದನೋ ಬಟ್ಟೆಗಳು ಬರುತ್ತೆ, ಇದು ಬರುತ್ತೆ, ಅದನ್ನು ತೊಗೊಂಬರೋದು, ಇಲ್ಲಿ ಮಾರೋದು, 6 ಕಾಸು 3 ಕಾಸಿಗೂ ಮಾರೋದು, 6 ಕಾಸಿಗೂ ಮಾರೋದು ಅದೇ ಬಟ್ಟೆನ. ಅದು ಸರಿನಾ? ಅದಕ್ಕೆಲ್ಲ ಒಂದು ಕಡಿವಾಣ ಬೇಕಲ್ವಾ? ಇವಾಗ ತೊಗೊಂಡಿರೋದು ಗೌರ್ಮೆಂಟ್ ಇಟ್ಸ್ ಎ ವೆರಿ ಗುಡ್ ಸ್ಟೆಪ್ ತೊಗೊಂಡಿದ್ದಾರೆ. ಆದರೆ ಅವ್ರಿಗೂ ಒಂದು ಪರ್ಯಾಯ. ಇವತ್ತಿನ ದಿವಸ ಹಿಂಗೆ ಜನ ಆಗೋದ್ರು ನಿಜ, ಆದರೆ ಅವರು ತೊಂದರೆ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರಿಗೊಂದು ಪರ್ಯಾಯ ಕಲ್ಪಿಸಬೇಕು. ಅದನ್ನು ಅವ್ರು ಚಿಂತನೆ ಮಾಡ್ತಾರೆ. ಫಸ್ಟ್ ಸ್ಟೆಪ್ ತೊಗೊಂಡಿದ್ದಾರೆ. ಇವತ್ತಿನ ದಿವಸ ಸರ್ಕಾರ ತೊಗೊಂಡಿದೆ ಫಸ್ಟ್ ಸ್ಟೆಪ್ಪು. ಅವರು ಖಂಡಿತ ಮಾಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇವ್ರೇನು ವೆಯ್ಟ್ ಮಾಡಿದ್ರಾ? ಒಬ್ಬರು ಬಂದರು ಅಂತ 4 ಜನ ಬಂದರು, 4 ಬಂದರು ಅಂತ 8 ಜನ ಬಂದರು. ಹಾಗಾದರೆ ಎಲ್ಲಿ ಜಾಗ ಹುಡುಕ್ತಾರೆ ಹೇಳಿ? ಅವ್ರಿಗೂ ಒಂದು ವ್ಯವಧಾನ ಬೇಕಲ್ವಾ? ಅದೇ ಥರ ಅವರು ಅರ್ಥ ಮಾಡ್ಕೋಬೇಕು. ನಿಜ ಪಾಪ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಬಡವರೇ. ಯಾರು ಸಾಹುಕಾರರು ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಬಂಡವಾಳ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಆದರೆ ಇವತ್ತಿನ ದಿವಸ ಏನಾಗಿದೆ, ಅವನ ಅಂಗಡಿನಲ್ಲಿ ಲಕ್ಷ ರೂಪಾಯಿ ಸಾಮಾನು ಇರೋದು, ಇವನು ಫುಟ್ಪಾತ್ ಹತ್ರನೇ 10 ಲಕ್ಷ ರೂಪಾಯಿ ಸಾಮಾನು ಇರುತ್ತೆ. ಆ ಥರ ಕಾಲ ಬಂದಿದೆ. ಅದು ಸರಿನಾ? ಸ್ವಲ್ಪ ಇಟ್ಕೋಬೇಕು, ಮಾಡಬೇಕು ವ್ಯಾಪಾರನ. ಇಲ್ಲ ಅಂತೇಳಿ ಖಾಲಿ ಆಯಿತಾ ತಕ್ಷಣ ಇನ್ನೊಂದು ಸ್ವಲ್ಪ ತೊಗೊಂಬರ್ಬೇಕು. ಆ ಥರ ಜಾಗವನ್ನು ಬಿಟ್ಟು ಒಬ್ಬರು ಓಡಾಡೋಕ್ಕೂ ಜಾಗ ಬಿಡಬೇಕು ಒಬ್ರಿಗೊಬ್ರಿಗೆ. ತೀರಾ ಎಲ್ಲ ಹತ್ಕೊಂಡು ನೀವು ಯಾವ ಥರ ಹಿಂಗೆ ಬಂದು ಇಂಟರ್ವ್ಯೂ ಮಾಡಿದ್ರೆ, ನೀವು ಯಾವ ಥರ ಮಾಡಿದ್ರಾ ಹೇಳಿ? ನೀವು ಸರ್ಕಲಲ್ಲಾಗಲಿ, ಸರ್ಕಲ್ ಇದು ಅಲ್ಲಿಂದ ಇಲ್ಲಿವರೆಗೂ ಇವತ್ತಿನ ದಿವಸ ಖಂಡಿತ ಇಲ್ಲ. ನಿಮ್ಗೇನು ಅನಿಸುತ್ತೆ ಹೇಳಿ? ನೀವು ಇವತ್ತಿನ ದಿವಸ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ಅದೇ ರೀತಿ ನಿಮಗೂ ಅನಿಸಿರ್ಬೇಕಲ್ವಾ? ನಿಮ್ಗೆ ಹೇಗೆ ಅನಿಸುತ್ತೆ ಇವತ್ತಿನ ದಿವಸ? ಖಾಲಿ ಪ್ರಶ್ನೆ ಇಲ್ಲ, ಅನುಕೂಲತೆ ಹೇಳಬೇಕು. ಖಾಲಿ ಹೌದು, ಖಾಲಿ ಯಾರು ಇಲ್ಲದೆ ಹೋದ್ರೆ ಖಾಲಿನೇ, ಯಾರು ಇಲ್ಲದೆ ಹೋದ್ರೆ ಖಾಲಿನೇ. ಫುಟ್ಪಾತ್ ಇರಬೇಕು. ಫುಟ್ಪಾತ್ ಇಸ್ ಮೆಂಟ್ ಫಾರ್ ದಿ ಪೆಡೆಸ್ಟ್ರಿಯನ್ಸ್. ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಇಷ್ಟು ದೊಡ್ಡ ಅಂಗಡಿಗಳು
ಇಲ್ಲೆಲ್ಲ ಜಿ ಎಸ್ ಟಿ. ನಾವು ಏನೋ ಒಂದು ಸಣ್ಣ ಐಟಮ್ ತಗೊಂಡ್ರೆ ಜಿ ಎಸ್ ಟಿ ಹಾಕ್ತಾರೆ. ಓಕೆ, ನಮ್ಗೆ ಫುಟ್ಪಾತ್ ನಲ್ಲಿ ಯಾವುದೇ ತರ ಜಿ ಎಸ್ ಟಿ ಇರ್ತಿರ್ಲಿಲ್ಲ. ಏನ್ ಬಂತು ಅದಕ್ಕೆ? ಏನ್ ಬಂತು ಅದರಿಂದ? ವಾಟ್ ಇಸ್ ಯೂಸ್? ಏನ್ ಯೂಸ್? ಬೇರೆ ಎಲ್ಲ ಹೋಗಿ ಸಣ್ಣ ವ್ಯಾಪಾರಸ್ಥರು ಕೂಡ ಅವ್ರೇನ್ ಜಿ ಎಸ್ ಟಿ ಕಟ್ಟದೆ ತರೋದಿಲ್ಲ. ಅವರು ಲಂಸಮ್ ಜಾಗದಲ್ಲಿ ಹೋಗಿ ಜಿ ಎಸ್ ಟಿ ಕಟ್ಟೆ ತರೋದು. ಆದರೆ ಅಲ್ಲಿ ತಗೊಳ್ಳೋ ಬೆಲೆಗೂ ಇಲ್ಲಿ ಮಾರೋ ಬೆಲೆಗೂ ಭಾಳ ಜಗಜಾಂತರ ವ್ಯತ್ಯಾಸ ಇರುತ್ತೆ. ಇಲ್ಲಿ ಕೊಡಲ್ಲ ಬಿಲ್ಲು, ಏನೋ ಒಂದು ಬಿಲ್ಗೆ ಹಾಕ್ತಾರೆ, ಏನೋ ಒಂದು ಇಟ್ಕೊಳ್ತಾರೆ. ಅವ್ರು ಜಿ ಎಸ್ ಟಿ ಕಟ್ಟಿರೋದಕ್ಕೆ ಅಲ್ಲಿಗೆ ಮ್ಯಾಚ್ ಆದರೆ ಸರಿ ಅನ್ನೋ ಥರ ಅವ್ರು ವ್ಯಾಪಾರ ಮಾಡ್ತಾರೆ. ಅದು ಸರಿನಾ? ಇಲ್ಲ ಮೇಡಮ್, ತಪ್ಪಲ್ವಾ? ತಾನೇ ನಿಮ್ಗೆ ಫುಟ್ಪಾತ್ ರೋಡು ಎಲ್ಲ ಮಾಡಕ್ಕಾಗೋದು. ನೀವೇನು ಕಟ್ತಾ ಇದ್ರೆ ಗೌರ್ಮೆಂಟ್ ಇದ್ ಕೊಡು ಅದ್ ಕೊಡು ಅಂದ್ರೆ ಏನ್ ಮಾಡ್ತಾರೆ ಅವರು? ದೆನ್ ಯು ವಾಂಟ್ ಎವ್ರಿಬಡಿ ಟು ಇವೈಡ್ ಟ್ಯಾಕ್ಸಸ್. ಸರ್, ಈಗ ತುಂಬಾ ಅಫಿಷಿಯಲ್ಸ್ ನಾವು ಫುಟ್ಪಾತ್ ಅಲ್ಲಿ ಸುಮಾರು ಜನ ತಗೊಳಕ್ ಬಂದಿದ್ದಾರೆ. ಇಲ್ಲೇ ನಮ್ಗೆ ಚೆನ್ನಾಗಿರುತ್ತೆ ಮೇಡಮ್, ನಮ್ಗೆ ಶಾಪಲ್ಲಿ ಬೇಡ ಅಂತ ಹೇಳ್ತಾರೆ. ಹೋಗ್ಬೇಕು ಶಾಪಲ್ಲಿ ಬೇಡ ಅಂತ ಹೇಳಿದ್ರೆ ಹೆಂಗೆ? ಮುಂಚಿನಿಂದ ಅವ್ರು ಹುಟ್ಟಿದಾಗ್ಲಿಂದ ಬರೀ ಫುಟ್ಪಾತಲ್ಲೇ ವ್ಯಾಪಾರ ಮಾಡ್ತಿದ್ರ, ಜೀವನ ಮಾಡ್ತಿದ್ರ? ಅವರೆಲ್ಲ ಹುಟ್ಟಿದಾಗ್ಲಿಂದ ಬರೀ ಫುಟ್ಪಾತಲ್ಲೇ ಸಾಮಾನು ಗೀಮಾನು ದಿನಸಿ ಬಟ್ಟೆ ಚಪ್ಪಲಿ ಎಲ್ಲ ತಗೊಂಡು ಜೀವನ ಮಾಡಿದ್ರ? ಏನ್ ಇಲ್ವಲ್ಲ, ಅವರು ಅಂಗಡಿಗಳಿಗೆ ಹೋಗ್ತಾ ಇದ್ರಲ್ವಾ? ಅದೇ ತರ ಹೋಗ್ಬೇಕು ಇವತ್ತಿನ ದಿವಸನು. ಬದುಕು ಕಟ್ಕೋಬೇಕು, ಇಲ್ಲ ಅಂತ ಹೇಳಲಿಲ್ಲ, ಬೇಡ ಅಂತ ಹೇಳಲಿಲ್ಲ. ಮೇಡಮ್ ಒಂದ್ ಸ್ವಲ್ಪ ಕೇಳ್ಕೊಳ್ಳಿ, ಫುಟ್ಪಾತ್ ಅಲ್ಲಿ ಇರೋರು ಜೀವನ ಮಾಡ್ಬೇಕು. ನಾನು ಅದ್ರ ಪರವಾಗಿ ಇದ್ದೀನಿ ಯಾವತ್ತಿದ್ರು. ನಾನು ಫುಟ್ಪಾತ್, ನಾ ಹೇಳಿದೆ ನಿಮಗೆ, ನಾ ಹುಟ್ಟದಾರ ಮಲ್ಲೇಶ್ವರದಲ್ಲೇ ಇರೋನು. ನನಗೂ ಗೊತ್ತಿದೆ ಹೇಗೆ ವ್ಯಾಪಾರ ಮಾಡಬೇಕು, ಹೇಗೆ ಬಿಡಬೇಕು ಅಂತ ಹೇಳೋದು, ಗೊತ್ತಾಯ್ತಾ? ಮೇಲಾಗಿ ಅವ್ರಗಳ ಹತ್ರ ನಾನು ಬೇಕಾದಷ್ಟು ವ್ಯಾಪಾರ ಮಾಡಿದ್ದೀನಿ, ಮಾಡದೆ ಏನಿಲ್ಲ. ಆವತ್ತಿನ ದಿವಸ ವ್ಯಾಪಾರಕ್ಕೂ ಇವತ್ತಿನ ದಿವಸ ವ್ಯಾಪಾರಕ್ಕೂ ಭಾಳ ವ್ಯತ್ಯಾಸ ಇದೆ. ಅದು ಹೇಗೆ ಅಂತ ನಾ ಹೇಳೋದು ಬೇಡ, ಗೊತ್ತಾಯ್ತಾ? ಅವರು ಏನು ಸಾಮಾನು ತರೋದು ಸುಮ್ಮನೆ ತರೋದಿಲ್ಲ. ಅವರು ಲಂಸಮ್ಮಾಗಿ ತರಬೇಕು ಅಂತ ಹೇಳಿದ್ರೆ ಅವ್ರು ಜಿ ಎಸ್ ಟಿ ಕಟ್ಟೆ ತರಬೇಕು. ಸುಮ್ಮನೆ ಇವತ್ತು ಹೋಗಿ ಚಿಕ್ಕಪೇಟೆ ಕಡೆ ಒಂದು ಬಾಕ್ಸ್ ಹಾಕ್ಕೊಂಡು ಬನ್ನಿ, ಒಂದು ಸೈಕಲ್ ಮೇಲೋ ಒಂದು ಸ್ಕೂಟ್ರಲ್ಲೋ ಅಥವಾ ಒಂದು ಆಟೋದಲ್ಲೋ ಇಟ್ಕೊಂಡು ಬನ್ನಿ, ಜಿ ಎಸ್ ಟಿನೋ ಇಮಿಡಿಯೇಟ್ ಹಿಡಿತಾನೆ, ಎಲ್ಲ ಬಿಲ್ ತೋರಿಸುತ್ತಾ. ಅವನು ಕಟ್ಟೆ ತರಬೇಕು. ಇಲ್ಲಿ ತಂದು ಹೇಗೆ ಮಾರ್ತಾರೆ, ಹೇಗೆ ಬಿಡ್ತಾರೆ, ಹೇಗೆ ಬಿಲ್ ಮಾಡ್ಕೋತಾರೆ, ಅದು ಅವ್ರಿಗೆ ಚೆನ್ನಾಗಿ ಗೊತ್ತು, ನಾನು ಹೇಳಬೇಕಾಗಿಲ್ಲ.